ದಾವಣಗೆರೆ ವಿಶ್ವವಿದ್ಯಾಲಯ BA 6ನೇ ಸೆಮಿಸ್ಟರ್ ಇತಿಹಾಸ ವಿಷಯದ ಕರ್ನಾಟಕ ಇತಿಹಾಸದ ಈ 4ನೇ ಘಟಕದಲ್ಲಿ ನಾವು ಮೈಸೂರು ಸಂಸ್ಥಾನಕ್ಕೆ ದಿವಾನರುಗಳು ಸಲ್ಲಿಸಿರ್ತಕ್ಕಂತಹ ಸೇವೆಗಳನ್ನು ಗಮನಿಸ್ತಾ ಇದ್ವಿ. ಈ 28ನೇ ಅವಧಿಯಲ್ಲಿ ನಾವೀಗ ಕೆ ಶೇಷಾದ್ರಿ ಅಯ್ಯರ್ ಅವರ ಜೀವನ ಮತ್ತು ಆಡಳಿತ ಸುಧಾರಣೆಗಳನ್ನು ಗಮನಿಸೋಣಂತೆ. ನಾನು SP ಶಿವಪ್ರಸಾದ್, ಇತಿಹಾಸ ಸಹಾಯಕ ಪ್ರಾಧ್ಯಾಪಕರು, HPPC ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಳ್ಳಕೆರೆ. ಈಗ ಮೊದಲನೇದಾಗಿ ಕೆ ಶೇಷಾದ್ರಿ ಅಯ್ಯರ್ ಅವರ ಜೀವನವನ್ನು ಗಮನಿಸೋಣ. ಕುಮಾರಪುರಂ ಶೇಷಾದ್ರಿ ಅಯ್ಯರ್ ಇದು ಇವರ ಪೂರ್ತಿ ಹೆಸರು. ಕೆ ಶೇಷಾದ್ರಿ ಅಯ್ಯರ್ ಇವರು 1845 ಜೂನ್ 1ರಂದು ಇಂದಿನ ಕೇರಳ ರಾಜ್ಯದ ಪಾಲಘಾಟ್ ಜಿಲ್ಲೆಯ ಕುಮಾರಪುರಂ ಅನ್ನೋ ಒಂದು ಗ್ರಾಮದಲ್ಲಿ ಜನಿಸಿದರು. ಆಗಿನ ಕಾಲದಲ್ಲಿ ಇದು ಮದ್ರಾಸ್ ಸಂಸ್ಥಾನದಲ್ಲಿತ್ತು. ಇವರ ತಂದೆ ಅನಂತ ನಾರಾಯಣ ಅಯ್ಯರ್ ಮತ್ತು ತಾಯಿ ವೆಂಕಟ ಲಕ್ಷ್ಮಮ್ಮ. ಇವರ ವಿದ್ಯಾಭ್ಯಾಸ ಆರಂಭಿಕ ವಿದ್ಯಾಭ್ಯಾಸ ಕೊಚ್ಚಿ ಮತ್ತು ಕಲ್ಲಿಕೋಟೆಯಲ್ಲಿ ನಡೆಯಿತು. ನಂತರ ಪ್ರೌಢ ವಿದ್ಯಾಭ್ಯಾಸ ತಿರುವನಂತಪುರದಲ್ಲಿ ಮತ್ತು ಕಾಲೇಜು ವಿದ್ಯಾಭ್ಯಾಸ ಪ್ರೆಸಿಡೆನ್ಸಿ ಕಾಲೇಜು ಮದ್ರಾಸ್ನಲ್ಲಿ ನಡೆಯಿತು. ಅದಾದ ನಂತರ ಇವರು ಮೈಸೂರು ಸಂಸ್ಥಾನದಲ್ಲಿ ಶಿರಸ್ತೇದಾರಾಗಿ ಸೇರಿದರು. ಶಿರಸ್ತೇದಾರಾಗಿ ತಾಲೂಕಿನ ಮುಖ್ಯಸ್ಥರಾಗಿ ಶಿರಸ್ತೇದಾರಾಗಿ ಸೇರಿದರು ಕಂದಾಯ ಇಲಾಖೆಯಲ್ಲಿ. ನಂತರ ಜಿಲ್ಲಾಧಿಕಾರಿಯಾಗಿ ಬಡ್ತಿಯನ್ನು ಪಡೆದರು. ಅದಾದ ಮೇಲೆ ಕೆಲವು ಅವಧಿಯವರೆಗೆ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಆಗಿ ಸಹ ಕೆಲಸ ಮಾಡಿದರು. 1883ರಲ್ಲಿ CV ರಂಗಾಚಾರ್ಲರವರು ಮರಣ ಹೊಂದಿದ ನಂತರ ರಂಗಾಚಾರ್ಲರವರ ಸಲಹೆ ಮೇರೆಗೆ, ರಂಗಾಚಾರ್ಲರವರ ಅಭಿಪ್ರಾಯದ ಪ್ರಕಾರ ಶೇಷಾದ್ರಿ ಅಯ್ಯರ್ ಅವರನ್ನ ಇಲ್ಲಿ ಮೈಸೂರಿನ ದಿವಾನರನ್ನಾಗಿ ನೇಮಿಸಲಾಯಿತು. ಇವರು ಮೈಸೂರಿನ ದಿವಾನರಾಗಿದ್ದಾಗ ಇವರಿಗೆ ಬರೀ 38 ವರ್ಷ ಮಾತ್ರ ವಯಸ್ಸು. ದಿವಾನರಾಗಿ ನೇಮಕ ಆದಾಗ ಇವರು ಒಟ್ಟು 18 ವರ್ಷಗಳ ಕಾಲ ಮೈಸೂರಿನ ದಿವಾನರಾಗಿದ್ದರು. ಈ ಒಂದು ಅವಧಿಯಲ್ಲಿ ಮೈಸೂರಿನ ಅಭಿವೃದ್ಧಿಗೋಸ್ಕರ ಹಲವಾರು ಕ್ರಮಗಳನ್ನು ಕೈಗೊಂಡರು ಮತ್ತು ಸಾಕಷ್ಟು ಕ್ಷೇತ್ರಗಳಲ್ಲಿ ಮೈಸೂರು ಸಂಸ್ಥಾನವನ್ನು ಆಧುನೀಕರಣಗೊಳಿಸೋದಕ್ಕೆ ಪ್ರಯತ್ನ ಪಟ್ಟರು. 1901 ಸೆಪ್ಟೆಂಬರ್ 13ರಂದು ಇವರು ಮರಣ ಹೊಂದಿದರು. ಈಗ ಇವರ ಅವಧಿಯಲ್ಲಿ ಕೈಗೊಂಡಂತಹ ಪ್ರಮುಖ ಆಡಳಿತಾತ್ಮಕ ಸುಧಾರಣೆಗಳು ಅಥವಾ ಕ್ರಮಗಳೇನು ಅನ್ನೋದನ್ನ ಗಮನಿಸೋಣಂತ. ಇವರ ಆಡಳಿತಾತ್ಮಕ ಸುಧಾರಣೆಗಳಲ್ಲಿ ನಾವು ಮೊದಲನೇದಾಗಿ ಗಮನಿಸೋದು ಪ್ರಜಾಪ್ರತಿನಿಧಿ ಸಭೆಯನ್ನ ವಿಸ್ತರಿಸಿತು. ಪ್ರಜಾಪ್ರತಿನಿಧಿ ಸಭೆ 1881 ಸ್ಥಾಪನೆ ಆಗಿತ್ತು. ಅದರಲ್ಲಿ 144 ಜನ ಸದಸ್ಯರಿದ್ದರು. ಆ 144 ಜನ ಸದಸ್ಯರ ಅಧಿಕಾರಾವಧಿಗಳನ್ನ, ಅವರ ಜವಾಬ್ದಾರಿಗಳನ್ನ ಮತ್ತೆ ಅವರ ಅವಕಾಶಗಳನ್ನ ಈ ಒಂದು ಅವಧಿಯಲ್ಲಿ ಶೇಷಾದ್ರಿ ಅಯ್ಯರ್ ಅವರ ಅವಧಿಯಲ್ಲಿ ವಿಸ್ತರಿಸಲಾಯಿತು. ಅವನ್ನು ಇನ್ನೂ ಹೆಚ್ಚು ಮಾಡಲಾಯಿತು. 1887ರಿಂದ ಪ್ರತಿ 3 ವರ್ಷಕ್ಕೊಮ್ಮೆ ನಾಮನಿರ್ದೇಶನ ಆಗ್ತಾ ಇದ್ದಂತಹ, ಅಂದ್ರೆ 81ರಿಂದ 84ರವರೆಗೆ, 84ರಿಂದ 87ರಲ್ಲಿ 1887ರಲ್ಲಿ ನಾಮನಿರ್ದೇಶಿತರಾಗಿದ್ದಂತಹ ಸದಸ್ಯರ ಹೆಸರುಗಳನ್ನ ಮೈಸೂರು ರಾಜ್ಯದ ರಾಜ್ಯಪತ್ರದಲ್ಲಿ ಪ್ರಕಟಿಸಿ ಅವರ ನೇಮಕಾತಿಯನ್ನು ಅಧಿಕೃತಗೊಳಿಸತಕ್ಕಂಥ ಒಂದು ಕ್ರಮವನ್ನ ಇವರು ಕೈಗೊಂಡರು. ಅದರ ಮುಂದಿನ ಅವಧಿಯಲ್ಲಿ ಅಂದ್ರೆ 1891ರಲ್ಲಿ ಪ್ರಜಾಪ್ರತಿನಿಧಿ ಸಭೆಗೆ ಚುನಾವಣಾ ಪದ್ಧತಿಯನ್ನು ಜಾರಿಗೊಳಿಸಲಾಯಿತು. ಸದಸ್ಯರ ಅವಧಿಯನ್ನು 3 ವರ್ಷಕ್ಕೆ ನಿಗದಿಪಡಿಸಲಾಯಿತು. ಈ ಮುಂಚೆ ಆಗಲೇ ಅದೇ 3 ವರ್ಷವನ್ನ ಮುಂದುವರಿಸಲಾಯಿತು. ಆದರೆ ಚುನಾವಣಾ ಪದ್ಧತಿಯನ್ನು ಜಾರಿಗೊಳಿಸಲಾಯಿತು. ಇಲ್ಲಿ ಚುನಾವಣಾ ಪದ್ಧತಿಯಲ್ಲಿ ಎಲ್ಲಾ ಪ್ರಜೆಗಳಿಗೆ ಮತದಾನದ ಅಥವಾ ಸಾರ್ವತ್ರಿಕ ಮತದಾನದ ವ್ಯವಸ್ಥೆ ಇರಲಿಲ್ಲ. ಅದರ ಬದಲಾಗಿ ನಿರ್ದಿಷ್ಟವಾಗಿ ಆಸ್ತಿವಂತರು ಮತ್ತು ಪದವೀಧರರಿಗೆ ಮಾತ್ರ ಮತದಾನದ ಹಕ್ಕಿತ್ತು. ಪದವಿ ಪಡೆದು 5 ವರ್ಷ ಪೂರೈಸಿರ್ತಕ್ಕಂತಹ ಮೈಸೂರು ರಾಜ್ಯದ ಪದವೀಧರರು ಈ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಬಹುದಾಗಿತ್ತು. ಅದರ ಜೊತೆಗೆ ಈ ಒಂದು ಸಭೆಯ ಸದಸ್ಯರಿಗೆ ನೀಡಿದಂತಹ ವಿಶೇಷ ಅವಕಾಶ ಏನು ಅಂತಂದ್ರೆ, ಇಲ್ಲಿಯವರೆಗೆ ಮೈಸೂರು ಸಂಸ್ಥಾನಕ್ಕೆ ಸಂಬಂಧಪಟ್ಟ ನೀತಿ ನಿರ್ದೇಶನಗಳನ್ನ ಮಾತ್ರ ಚರ್ಚಿಸುವ ಅಧಿಕಾರವನ್ನ ಈ ಸಭೆ ಹೊಂದಿತ್ತು. ಆದ್ರೆ ಆಡಳಿತ, ಆಯವ್ಯಯ, ಲೆಕ್ಕಪತ್ರ ಇವುಗಳ ಬಗ್ಗೆ ಚರ್ಚಿಸೋ ಅಥವಾ ಸಲಹೆಗಳನ್ನು ನೀಡೋ ಒಂದು ಅವಕಾಶ ಇರಲಿಲ್ಲ. ಶೇಷಾದ್ರಿ ಅಯ್ಯರ್ ಅವರು 1891ರಲ್ಲಿ ಈ ಒಂದು ಅವಕಾಶವನ್ನು ಸಹ ಕಲ್ಪಿಸಿಕೊಟ್ರು. ಆಯವ್ಯಯ ಮತ್ತು ಲೆಕ್ಕಪತ್ರ ತನಿಖೆಗಳ ವರದಿಗಳ ಮೇಲೆ ಅಭಿಪ್ರಾಯವನ್ನ ಮತ್ತು ಚರ್ಚೆಗಳನ್ನು ನಡೆಸುವ ಅಧಿಕಾರವನ್ನ ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯರಿಗೆ ಒದಗಿಸಿಕೊಡಲಾಯಿತು. 1884ರಲ್ಲಿ ತಾಲೂಕು ಬೋರ್ಡ್ಗಳನ್ನು ಸ್ಥಾಪನೆ ಮಾಡಿದರು. ಪ್ರತಿ ತಾಲೂಕಿನಲ್ಲಿ ಒಂದು ಪ್ರತಿನಿಧಿ ಸಭೆ, ಪ್ರತಿ ಜಿಲ್ಲೆಯಲ್ಲಿ ಒಂದು ಪ್ರತಿನಿಧಿ ಸಭೆ, ಅದೇ ರೀತಿ ಪ್ರತಿ ಗ್ರಾಮಗಳಲ್ಲಿ ಒಂದು ಸಭೆ, ಈ ರೀತಿ ತಾಲೂಕು ಬೋರ್ಡ್ಗಳನ್ನ ಸ್ಥಾಪನೆ ಮಾಡಲಾಯಿತು. ಅಷ್ಟೇ ಅಲ್ಲ, ಗ್ರಾಮಗಳಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಂತಹ ಪಟೇಲ ಮತ್ತು ಶಾನುಭೋಗರಿಗೆ ಇಲ್ಲಿಯವರೆಗೆ ವೇತನ ವ್ಯವಸ್ಥೆ ಅದು ಸಮರ್ಪಕವಾಗಿರಲಿಲ್ಲ. ಈಗ ಅವರಿಗೆ ಭೂಮಿಯನ್ನ ಉಂಬಳಿಯಾಗಿ ಅಥವಾ ತತ್ತಿಯಾಗಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಜಾರಿಗೊಳಿಸಿದ್ರು. ಪಟೇಲರ ಭೂಮಿ ಮತ್ತು ಶಾನುಭೋಗರ ಭೂಮಿಗಳನ್ನ ಸರ್ಕಾರದ ವತಿಯಿಂದ ಅವರ ಬಳಕೆಗಾಗಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಜಾರಿಗೊಳಿಸಲಾಯಿತು. ಮತ್ತೊಂದು ಕ್ರಾಂತಿಕಾರಕ ಬದಲಾವಣೆ ಇವರ ಅವಧಿಯಲ್ಲಿ ನಾವು ಕಾಣೋದು 1891ರಲ್ಲಿ ಮೈಸೂರು ಸಿವಿಲ್ ಸರ್ವಿಸಸ್ ಪರೀಕ್ಷೆಗಳನ್ನ ಆರಂಭಿಸಿತು.
ನಾವಿವತ್ತು ಯಾವ ರೀತಿ ಇಂಡಿಯನ್ ಸಿವಿಲ್ ಸರ್ವಿಸ್ ಅಥವಾ IAS ಅನ್ನೋದ KAS ಪರೀಕ್ಷೆಗಳು ಹೇಳ್ತೇವೆ, ಅದೇ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಉನ್ನತ ಹುದ್ದೆಗಳನ್ನ ಭರ್ತಿ ಮಾಡಿಕೊಳ್ಳೋ ಒಂದು ಕ್ರಮವನ್ನ 1891ರಲ್ಲಿ ಜಾರಿಗೊಳಿಸಲಾಯಿತು. ಈ ಮುಖಾಂತರ ಅರ್ಹತೆಯ ಆಧಾರದಲ್ಲಿ ಉನ್ನತ ಹುದ್ದೆಗಳನ್ನ ತುಂಬತಕ್ಕಂಥ ಒಂದು ಮಾದರಿಯನ್ನ ಮೈಸೂರು ಸಂಸ್ಥಾನ ಹಾಕಿಕೊಡ್ತು ಅಂತ ಹೇಳ್ಬೋದು. ನಂತರದ ಸುಧಾರಣೆಗಳನ್ನ ಗಮನಿಸೋದು, 1891ರಲ್ಲಿ ಸರ್ಕಾರಿ ನೌಕರರಿಗೆ ರಾಜ್ಯ ಸರ್ಕಾರದ ವತಿಯಿಂದ ಜೀವ ವಿಮೆಯನ್ನ ಜಾರಿಗೊಳಿಸಲಾಯಿತು. ಇವತ್ತು ನಾವು KGID ಅಂತ ಹೇಳ್ತೀವಿ, ಕರ್ನಾಟಕ ಗೌರ್ಮೆಂಟ್ ಗ್ರೂಪ್ ಇನ್ಶೂರೆನ್ಸ್ ಏನಿದೆ, ಕರ್ನಾಟಕ ಗ್ರೂಪ್ ಇನ್ಶೂರೆನ್ಸ್ ಡಿಪಾರ್ಟ್ಮೆಂಟ್ ಏನಿದೆ, ಆ ರೀತಿಯ ರಾಜ್ಯ ಜೀವ ವಿಮಾ ಇಲಾಖೆ ಅಥವಾ ಇಲಾಖೆಯನ್ನ 1891ರಲ್ಲಿ ಸ್ಥಾಪಿಸಲಾಯಿತು. ಇದರಿಂದಾಗಿ ಸರ್ಕಾರಿ ಸೇವೆ ಸಲ್ಲಿಸ್ತಾ ಇರ್ತಂತಹ ನೌಕರರಿಗೆ ಇದ್ದಕ್ಕಿದ್ದಂತೆ ಹಠಾತ್ ಆಗಿ ಏನಾದರೂ ಸಮಸ್ಯೆಗಳು ಬಂತು ಅಂತಂದ್ರೆ ಸರ್ಕಾರದ ವತಿಯಿಂದ ಅವರಿಗೆ ಹಣಕಾಸಿನ ನೆರವನ್ನು ನೀಡೋದಕ್ಕೆ ಸಾಧ್ಯ ಆಯಿತು. 1894ರಲ್ಲಿ ಭೂಗರ್ಭ ಇಲಾಖೆಯನ್ನ ಸ್ಥಾಪಿಸಲಾಯಿತು. ಭೂಗರ್ಭ ಇಲಾಖೆಯ ಸ್ಥಾಪನೆಯ ಉದ್ದೇಶ ಏನಿತ್ತು ಅಂದ್ರೆ ಮೈಸೂರು ಸಂಸ್ಥಾನದಲ್ಲಿ ಇರ್ತಕ್ಕಂತಹ ಖನಿಜಗಳನ್ನ ಅಧ್ಯಯನ ಮಾಡಿ ಸಂಶೋಧನೆ ಮಾಡೋದು ಮತ್ತು ಎಲ್ಲಿ ಖನಿಜಗಳ ನಿಕ್ಷೇಪಗಳು ಇದೆ ಅನ್ನೋದನ್ನ ಪತ್ತೆ ಹಚ್ಚಿ ವರದಿಯನ್ನು ತಯಾರಿಸೋದು. ಆ ಮುಖಾಂತರ ಗಣಿಗಾರಿಕೆಯನ್ನು ಪ್ರೋತ್ಸಾಹಿಸೋದು ಈ ಒಂದು ಇಲಾಖೆ ಸ್ಥಾಪನೆಯ ಹಿಂದಿನ ಉದ್ದೇಶ ಆಗಿತ್ತು. ರಾಬರ್ಟ್ ಬ್ರೂಸ್ ಫೂಟ್ ಅವರು ಭೂಗರ್ಭ ಇಲಾಖೆಯ ಮೊದಲ ನಿರ್ದೇಶಕರಾಗಿ ನೇಮಕಾತಿಗೊಂಡಿದ್ರು. 1889ರಲ್ಲಿ ಮೈಸೂರು ಸಂಸ್ಥಾನ ಹೊಂದಿದ್ದಂತಹ ಪ್ರತ್ಯೇಕ ಅಂಚೆ ಇಲಾಖೆಯನ್ನ ಚಿಕ್ಕದೇವರಾಜ ಒಡೆಯರವರ ಅವಧಿಯಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಅಂಚೆ ಸೇವೆ ಆರಂಭ ಆಗಿತ್ತು. ಅಂದಿನಿಂದ ಮೈಸೂರು ಸಂಸ್ಥಾನ ಪ್ರತ್ಯೇಕವಾಗಿ ನಿರ್ವಹಣೆ ಮಾಡ್ತಾ ಇದ್ದಂತಹ ಅಂಚೆ ವ್ಯವಸ್ಥೆಯನ್ನ ಮೈಸೂರು ಸಂಸ್ಥಾನದ ವತಿಯಿಂದ ಬ್ರಿಟಿಷ್ ಭಾರತದ ಅಂಚೆ ವ್ಯವಸ್ಥೆಯಲ್ಲಿ ವಿಲೀನಗೊಳಿಸಲಾಯಿತು. ಅಂದ್ರೆ ಒಂದು ರೀತಿ ಹೇಳೋದಾದ್ರೆ ಮೈಸೂರು ಸಂಸ್ಥಾನದ ಅಂಚೆ ಇಲಾಖೆಯನ್ನ ಬ್ರಿಟಿಷ್ ಅಂಚೆ ಇಲಾಖೆಗೆ ಮಾರಾಟ ಮಾಡಲಾಯಿತು. ಇದರಿಂದ ಸುಮಾರು 1.5 ಲಕ್ಷ ರೂಪಾಯಿಗಳಷ್ಟು ಬಂದ ಆದಾಯವನ್ನ ಖಜಾನೆಗೆ ತುಂಬಲಾಯಿತು. ಮತ್ತು ಮೈಸೂರು ಸಂಸ್ಥಾನದಲ್ಲಿ ಅಂಚೆ ವ್ಯವಸ್ಥೆ ಕೂಡ ಅಸ್ತಿತ್ವದಲ್ಲಿತ್ತು, ಆದರೆ ಅದಕ್ಕೆ ಮಾಡ್ತಕ್ಕಂಥ ಖರ್ಚು ಈಗ ಕಡಿಮೆ ಆಯಿತು. ನಂತರದ ಸುಧಾರಣೆ ಅದು ನ್ಯಾಯಾಂಗ ಕ್ಷೇತ್ರದಲ್ಲಿ ನಾವು ನೋಡ್ತೇವೆ. ನ್ಯಾಯಾಂಗ ಸುಧಾರಣೆಯಲ್ಲಿ ನಾವು ಕಾಣೋದು, ಇವರು ಬೆಂಗಳೂರಿನಲ್ಲಿ ಒಂದು ವಿಶೇಷ ಅಪೀಲ್ ನ್ಯಾಯಾಲಯವನ್ನ ಸ್ಥಾಪಿಸಿದ್ರು. ಇದರಲ್ಲಿ ಒಟ್ಟು 3 ನ್ಯಾಯಾಧೀಶರು ಇರ್ತಾ ಇದ್ರು. 3 ಸಹ ಯುರೋಪಿಯನ್ ನ್ಯಾಯಾಧೀಶರಾಗಿರ್ತಾ ಇದ್ರು. ಹುಜೂರ್ ಅದಾಲತ್ ಏನಿತ್ತು, ಹುಜೂರ್ ಅದಾಲತ್ ಮತ್ತು ಕಮಿಷನರ್ ಅದಾಲತ್ ಅಂತ ಏನಿತ್ತು, ಕಮಿಷನರ್ ಅದಾಲತ್ಗೆ ಸಮಾಂತರವಾಗಿ ಈ ಒಂದು ನ್ಯಾಯಾಲಯವನ್ನ ಸ್ಥಾಪಿಸಲಾಯಿತು. 1894ರಲ್ಲಿ ಬಾಲ್ಯ ವಿವಾಹವನ್ನ ನಿಷೇಧಿಸಿ ಕಾಯ್ದೆಯನ್ನ ಜಾರಿಗೊಳಿಸಲಾಯಿತು. ಬಹುಶಃ ಸಾಮಾಜಿಕ ಕಳಕಳಿಯ ಕಾಯ್ದೆಯನ್ನ ಜಾರಿಗೊಳಿಸ್ತಕ್ಕಂಥ ಮನಸ್ಸಿದ್ದಂತಹ ಕೆಲವೇ ರಾಜ್ಯಗಳಲ್ಲಿ ಮೈಸೂರು ಸಂಸ್ಥಾನ ಕೂಡ ಒಂದು ಅನ್ನೋದು ನಮಗೆ ತುಂಬಾ ಮಹತ್ವಪೂರ್ಣವಾದಂತಹ ಅಂಶ ಅನ್ಸುತ್ತೆ. 1892ರಲ್ಲಿ ಸ್ವಾಮಿ ವಿವೇಕಾನಂದರು ಮೈಸೂರು ಸಂಸ್ಥಾನಕ್ಕೆ ಭೇಟಿ ಕೊಟ್ಟಿದ್ರು. 1893ರ ಚಿಕಾಗೋ ಅಧಿವೇಶನದಲ್ಲಿ ಪಾಲ್ಗೊಳ್ಳೋದಕ್ಕೋಸ್ಕರ ಅವರಿಗೆ ಹಣಕಾಸಿನ ನೆರವು ಬೇಕಾಗಿತ್ತು. ಮೈಸೂರು ಸಂಸ್ಥಾನದ ಅರಸರು ಈ ಒಂದು ನೆರವನ್ನ ಅತ್ಯಂತ ಉದಾರವಾಗಿ ನೀಡಿದ್ರು. ಅದರ ಜೊತೆಗೇನೆ ಅವರಿಗೆ ಬೇಕಾದಂತ ಇತರ ಅನುಕೂಲಗಳನ್ನು ಕೂಡ ಕಲ್ಪಿಸಿಕೊಟ್ರು. ಸ್ವಾಮಿ ವಿವೇಕಾನಂದರು ಅಮೆರಿಕದಿಂದ ವಾಪಸ್ ಭಾರತಕ್ಕೆ ಬಂದಾದ್ಮೇಲೆ ಮೈಸೂರು ಅರಸರ ಈ ಒಂದು ಸಹಾಯವನ್ನ ಮನಸಾರೆ ಹೊಗಳಿದ್ದನ್ನ ನಾವು ಇಲ್ಲಿ ನೆನಪಿಸ್ಕೊಳ್ಬಹುದಾಗಿದೆ. ಇನ್ನು ರೈಲ್ವೆ ಮಾರ್ಗಗಳ ವಿಚಾರದಲ್ಲಿ ಶೇಷಾದ್ರಿ ಅಯ್ಯರವರ ಅವಧಿಯಲ್ಲಿ ಸುಮಾರು 318 ಮೈಲಿಗಳಷ್ಟು ರೈಲ್ವೆ ಮಾರ್ಗಗಳು ನಿರ್ಮಾಣ ಆದವು. 315 ಮೈಲಿಗಳಷ್ಟು ರೈಲ್ವೆ ಮಾರ್ಗಗಳು ನಿರ್ಮಾಣ ಆದವು. ಆ ಮಾರ್ಗಗಳು ಯಾವುವು ಅಂತಂದ್ರೆ, ಈಗಾಗಲೇ ಬೆಂಗಳೂರಿನವರೆಗೆ ರೈಲು ಮಾರ್ಗ ನಿರ್ಮಾಣ ಆಗಿತ್ತು ಮತ್ತು ಬೆಂಗಳೂರಿನಿಂದ ಮೈಸೂರಿನವರೆಗೆ ರೈಲು ಮಾರ್ಗ ನಿರ್ಮಾಣ ಆಗಿತ್ತು. ಈಗ ಅದನ್ನ ರಾಜ್ಯದಾದ್ಯಂತ ವಿಸ್ತರಿಸುವ ಪ್ರಯತ್ನಗಳಾದವು. ಬೆಂಗಳೂರಿನಿಂದ ತಿಪಟೂರಿನವರೆಗೆ, ತಿಪಟೂರಿನಿಂದ ಹರಿಹರ, ಮತ್ತು ಬೀರೂರಿನಿಂದ ಶಿವಮೊಗ್ಗ, ಬೆಂಗಳೂರಿನಿಂದ ಹಿಂದೂಪುರ, ಬೆಂಗಳೂರಿನಿಂದ ಬಂಗಾರಪೇಟೆ, ಕೋಲಾರ ಮುಖಾಂತರ ಬಂಗಾರಪೇಟೆ ಹಾಗೂ ಮೈಸೂರಿನಿಂದ ನಂಜನಗೂಡಿನವರೆಗೆ ರೈಲು ಮಾರ್ಗಗಳನ್ನ ನಿರ್ಮಿಸಲಾಯಿತು. ಮತ್ತು ಈ ರೈಲು ಮಾರ್ಗಗಳನ್ನ ಮೈಸೂರು ಸಂಸ್ಥಾನ ನೋಡ್ಕೊಳ್ತಿರ್ಲಿಲ್ಲ. ಈ ರೈಲು ಮಾರ್ಗಗಳ ಮೇಲ್ವಿಚಾರಣೆಯನ್ನ ಸದರ್ನ್ ಮರಾಠ ಕಂಪನಿ ಅನ್ನೋ ಒಂದು ಬ್ರಿಟಿಷ್ ಕಂಪನಿಗೆ ವಹಿಸಲಾಗಿತ್ತು. ಈ ಸದರ್ನ್ ಮರಾಠ ಕಂಪನಿ ರೈಲು ಮಾರ್ಗಗಳ ನಿರ್ವಹಣೆ ಮತ್ತು ರೈಲುಗಳ ಓಡಾಟದ ಸಂಪೂರ್ಣ ಮೇಲ್ವಿಚಾರಣೆಯನ್ನ ನೋಡ್ಕೊಳ್ತಾ ಇತ್ತು. ಈ ರೀತಿ ಮೈಸೂರು ಸಂಸ್ಥಾನದಾದ್ಯಂತ ರೈಲ್ವೆ ಮಾರ್ಗಗಳನ್ನ ತ್ವರಿತಗತಿಯಲ್ಲಿ ಮತ್ತು ವಿಶಾಲವಾಗಿ ವಿಸ್ತರಣೆ ಮಾಡಿದಂತಹ ಒಂದು ಶ್ರಮ ಶೇಷಾದ್ರಿಯವರ ಅವಧಿಯಲ್ಲಿ ನಾವು ಕಾಣಬಹುದಾಗಿದೆ. ಇನ್ನು ಇತರೆ ಸುಧಾರಣೆಗಳನ್ನ ಮುಂದಿನ ತರಗತಿಯಲ್ಲಿ ಗಮನಿಸೋಣಂತೆ. ಧನ್ಯವಾದಗಳು.